ML ಆಗಿದ್ರೆ ಈ ಟ್ರಾನ್ಸಿಷನ್ ಹೇಗಿತ್ತು ಅಂತ. ಬಟ್ ಅಷ್ಟು ಸುಲಭ ಅಲ್ಲ ಬ್ರದರ್. ಇವತ್ತೆಲ್ಲ ಗೆದ್ದಿರೋರನ್ನ ನೋಡ್ತಾ ಇದ್ದಾರೆ. ಬಟ್ ಇದರಿಂದ ನಾನು ಹೇಳಿದ್ನಲ್ಲ, ನಿದ್ದೆ ಕೆಟ್ಟ ರಾತ್ರಿಗಳಿತ್ತು, ಸುರಿಸಿದ ಕಣ್ಣೀರಿತ್ತು, ಆದ ಅವಮಾನ ಇತ್ತು, ಸೋತು ಮಧ್ಯದಾರಿಯಲ್ಲೇ ನಿಂತು ಬಿಡ್ತೀವಿ ಅನ್ನೋ ಭಯ ಇತ್ತು, ಇನ್ಯಾಕೆ ಬದುಕಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದೆ ಗೊಂದಲದಲ್ಲಿ ಕಳೆದೋದ ದಿನ ಇತ್ತು. ಒಂದು 10-15 ಸಾವಿರಕ್ಕೆ ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಂಡು ಮ್ಯಾಕ್ಸಿಮಮ್ ಒಂದು EMI ಅಲ್ಲಿ ಒಂದು 2 ವೀಲರ್ ಎತ್ಕೊಂಡು ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿ ಅಟ್ಲೀಸ್ಟ್ ಒಂದು 20 ವರ್ಷದಲ್ಲಿ ಒಂದು ಸೈಟ್ ತೊಗೊಂಡು ರಿಟೈರ್ಡ್ ಆಗೋ ಅಷ್ಟೊಂದು ಮನೆ ಗೃಹ ಪ್ರವೇಶ ಮಾಡೋಣ ಅನ್ನೋ ಲೈಫ್ ಟೈಮ್ ಡ್ರೀಮ್ ಇತ್ತು. ಮಂತ್ ಎಂಡಲ್ಲಿ EMI ಅವ್ರ ಕಾಟನ ತಪ್ಪಿಸ್ಕೊಂಡ್ರೆ ಸಾಕು, ನನ್ನ ಹೆಂಡತಿ ಒಡವೆನ ಮುತ್ತೂಟ್ ಮಂಡಾಪುರಮ್ಲಿ ಇಟ್ಟಿದ್ದು ಯಾವಾಗ ಬಿಡಿಸ್ಕೊತೀನೋ ಇಷ್ಟೇ ಇತ್ತು. ಆದರೆ ಮೇಲೊಬ್ಬ ಇರ್ತಾನೆ ಬ್ರದರ್, ದೇವರು. ನನಗೆ ಗೊತ್ತಿರೋ ಪ್ರಕಾರ ನನಗೆ ಮೇಲೆ ಇಬ್ಬರು ದೇವರಿದ್ದಾರೆ. ನನ್ನ ತಂದೆ ತಾಯಿ ಇಬ್ಬರು ನನಗೆ ದೇವರೇ, ಅವ್ರ ಮೇಲೆ ಇದ್ದಾರೆ. ಮೋಸ್ಟ್ಲಿ ಅವ್ರ ಆಶೀರ್ವಾದ ಬ್ರದರ್. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಾದರೂ ಹೋಗ್ಬೇಕು ಅಂದ್ರೆ ನಮಗೆ ದಾರಿ ಗೊತ್ತಿರಬೇಕು. ಯಾರೇ ಎಕ್ಸಾಮ್ಗೆ ದಾರಿ ಯಾವುದು ಅಂತಂದ್ರೆ ಸಿಲೆಬಸ್. ನೀವು ಸಿಲೆಬಸ್ನ ಸರಿಯಾಗಿ ಮಂಡನೆ ಮಾಡಿಕೊಂಡು ಅದ್ರ ಪ್ರಕಾರ ಏನು ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ. ಒಂದು ಬುಕ್ ಲಿಸ್ಟ್ ತಗೊಳ್ಳಿ, ಎಲ್ಲ ವೆಬ್ಸೈಟ್ಸ್ ಅಲ್ಲೂ ಸಿಗುತ್ತೆ. IAS ಭಾಗನೇ ರೆಫರ್ ಮಾಡಿ, ಅದರಲ್ಲಿ ಬುಕ್ ಲಿಸ್ಟ್ ಸಿಗುತ್ತೆ. ಆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ NCERTs ನೀವು ಓದಲಿಕ್ಕೆ ಶುರು ಮಾಡಿ. ನಿಮಗೆ ಅದು ನೀವು ಓದೋದಕ್ಕೆ ಅರ್ಥ ಆಗ್ತದೆ ಅಂತಂದ್ರೆ ಟ್ಯೂಷನ್ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ದಯವಿಟ್ಟು ಒಂದು ಗೈಡ್ ತಗೊಳ್ಳಿ, ಒಬ್ಬರು ಗುರು ತಗೊಳ್ಳಿ, ಅವರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡ್ತಾರೆ. ಅದಾದ ನಂತರ ಟೆಸ್ಟ್ ಸೀರೀಸ್. ಬಿಕಾಸ್ ಇವತ್ತಿನ ದಿನ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಬೇಕಾಗಿರೋದು ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮಗೆ ಅಷ್ಟು ಎಕ್ಸಾಮ್ ಈಸಿ ಆಗ್ತದೆ. ಮೋರ್ ಯು ಪ್ಲೀಡ್ ಇನ್ ಪ್ರಾಕ್ಟೀಸ್, ಲೆಸ್ ಯು ಪ್ಲೀಡ್ ವಾರ್. ಯು ಶುಡ್ ಪ್ರಾಕ್ಟೀಸ್ ಮೋರ್. ಎಷ್ಟು ಚೆನ್ನಾಗಿ ನೆಟ್ ಪ್ರಾಕ್ಟೀಸ್ ಮಾಡ್ತೀರೋ ಅದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಬೋದು. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ನೋಟ್ ಮೇಕಿಂಗ್. ನೋಡಿ, ಎಲ್ಲ ನೋಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಸೊ ಟೆಕ್ಸ್ಟ್ ಬುಕ್ಸ್ ಅಲ್ಲೇ ಅಂಡರ್ಲೈನ್ ಮಾಡಿಕೊಂಡು ಇಂಪಾರ್ಟೆಂಟ್ ಕೀವರ್ಡ್ಸ್ ನ ಎನ್ಸರ್ಕಲ್ ಮಾಡೋದ್ರಿಂದ ನನಗೆ ಅನ್ಸುತ್ತೆ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ಬೇಕಾಗಿರೋಷ್ಟು ಹೊತ್ತು ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಓದೋದು, ಬರೆಯೋದು, ಮಾತಾಡೋದು ಎಷ್ಟು ಓದ್ತೀರಾ ಅಷ್ಟು ಎಷ್ಟು ಬರೀತೀರಾ ಎಷ್ಟು ಮಾತಾಡ್ತೀರಾ ನಾನು ಮಂಜು ಫೋನ್ ಮಾಡಿ ಫೋಟೋ ಮಂಜು ಅವ್ನು ಫೋನ್ ಮಾಡಿ ನಂಬರ್ ತೊಗೊಂಡು ಇದ್ರ ಬಿಸಿ ಕಾಲ್ ರಿಸೀವ್ ಮಾಡಲಿಲ್ಲ. ಇದು ನಾಳೆ ಕವರೇಜ್ ಈ ಎಡಿಷನ್ ಬರುತ್ತೆ, ಸ್ಟೇಟ್ ಎಡಿಷನ್ ಬರುತ್ತೆ. ಸ್ಟೇಟ್ ಎಡಿಷನ್ ಚಿಕ್ಕಬಳ್ಳಾಪುರ ಬರುತ್ತೆ, ಕಂಪ್ಲೀಟ್ ಅದಕ್ಕೆ ಕೇಳಿದ್ದು ನಾಳೆ ಅಲ್ಲಿ ಓದಕ್ಕಾಗುತ್ತಾ? 100% ಬೆಂಗಳೂರು ಚಿಕ್ಕಬಳ್ಳಾಪುರ ನಮ್ಮ ನಾರ್ತ್ ಕರ್ನಾಟಕ ಈ ಲೆವೆಲ್ ರೀಚ್ ಆಗಿ ನಾನು ಅವಾಗಿನ ಮಾತಾಡ್ತೀನಿ. ಒಂದು ಜನರಲ್ ಸ್ಟಡಿ, ಕರೆಂಟ್ ಅಫೇರ್ಸ್ ಮತ್ತೆ ಆಪ್ಷನಲ್. KSL ಆಪ್ಷನಲ್ ಇಲ್ಲ. ಸೊ ಈ ಮೂರು ಸಬ್ಜೆಕ್ಟ್ ಅನ್ನು ಆ ಸ್ಲಾಟ್ ಅಲ್ಲಿ ಡಿವೈಡ್ ಮಾಡಿ. ಪ್ರದೀಪ್ ಈಶ್ವರ್ ಸರ್ ಅಂದ್ರೆ ತುಂಬಾ ಇಷ್ಟ. ಯಾಕಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜನತೆ ಮೊದಲಾದ್ರು ದೊಡ್ಡ ನಮಸ್ಕಾರ ಹೇಳ್ಬೇಕಾಗ್ತದ. ಒಂದು ಕಾಯ್ದುಕೊಂಡ ಅವರಿಗೆ ಓಟ್ ಹಾಕಿ ಗಳಿಸ್ಯಾರಲ್ಲ ಅಂತ ಜನತೆ ನಮ್ಮ ಕರ್ನಾಟಕ ಸಿಗ್ಬೇಕಂದ್ರೆ ಅದು ಚಿಕ್ಕಬಳ್ಳಾಪುರ ಜನತೆ ಅಂತ ಹೇಳ್ತೀನಿ ಸರ್. ನಾನು ಪ್ರದೀಪ್ ಈಶ್ವರ್ ಸರ್ ಪ್ರತಿಯೊಂದು ಕರ್ನಾಟಕ ಇಂಜೆಕ್ಷನ್ ಹೆಂಗೆ ಆಗುತ್ತೆ ನೋಡಿದ್ದೀನಿ ಸರ್. ಹಾಗೂ ನೀವು ಇನ್ಸ್ಪೈರ್ ಆಗಿ ನಾವು ಧ್ರುವ ಎಕನಾಮಿಕ್ಸ್ ಅಂತ ಯೂಟ್ಯೂಬ್ ಕ್ಲಾಸ್ ಓಪನ್ ಮಾಡ್ತೀನಿ ಸರ್. ಆದ್ರಿಂದ ಒಂದು ನೀವು ಸೆಲ್ಫಿ ಪಟ್ಟ ಭಾಳ ಖುಷಿ ಆಗ್ತದೆ ಸರ್. ಸೂಪರ್ ಬ್ರದರ್. ನೀನು ಯೂಟ್ಯೂಬ್ ಚಾನಲ್ ಮಾಡಿದ್ಯಾ? ನನ್ನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ ಮಗ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ಪಕ್ಕದಲ್ಲ ಬೆಲ್ ಐಕಾನ್ ಒತ್ಬಿಡಿ, ಮಿಸ್ ಮಾಡಬೇಡಿಯಾ? ಓಕೆ, ಒಳ್ಳೇದಾಗಲಿ ಬ್ರದರ್, ಥ್ಯಾಂಕ್ ಯು. ಬಟ್ ಎಲ್ಲೋ ಒಂದ್ ಕಡೆ ಏನ್ ಅನಿಸ್ತದೆ ಮುಂದೆ ಇವಾಗ ಏನ್ ಹೇಳ್ತಾರೆ ಸರ್, ಇವಾಗ ಯಾರೋ BD ಸಾವರ್ಕರ್ ಅವರು ಮತ್ತೆ ಭಗತ್ ಸಿಂಗ್ ಅವರು ಬರೆದಿರೋ ಪಠ್ಯ ಪುಸ್ತಕಗಳು ಏನಿದೆ ಸರ್, ಅದನ್ನ ಇವಾಗ ಕಾಂಗ್ರೆಸ್ ಸರ್ಕಾರ ತೆಗಿಬೇಕಂತ ಪ್ರಯತ್ನ ಮಾಡ್ತಿದೆ ಸರ್. ಯಾಕೆ ಇದಕ್ಕೆ ಯಾರು ಪ್ರಿಯಾಂಕಾ ಖರ್ಗೆ ಅವರೇ ಅವ್ರೇನ್ ಹೇಳ್ತಾರೆ,
ಸೂರ್ಯವರ್ಧನ್ ಅವನು PhD ಮಾಡಿದಾನ ಅಂತ ಕೇಳಿರೋದು ಅವ್ರ ವಿಚಾರ. ಹೌದಾ? ಹಾಗಿದ್ರೆ ನಮ್ ಇಲ್ಲಿ ಜನಕ್ಕೆ ಎಲ್ಲರೂ ಓದೋರ್ಗೆ ಈ ದೇಶಕ್ಕೋಸ್ಕರ ಹೋರಾಡಿದವ್ರ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಗೆ ಅವಕಾಶ ಇಲ್ವಾ? ಅಥವಾ ಗವರ್ಮೆಂಟ್ ಇಲ್ಲಿ ವಿಚಾರ ಮಾಡ್ತಿರೋದು ಏನಂತ ಸರ್, ಇವರು ಒಂದು ಮಗು 5ನೇ ಸ್ಟ್ಯಾಂಡರ್ಡ್ ಇಂದ 10ನೇ ಸ್ಟ್ಯಾಂಡರ್ಡ್ ವರೆಗೂ ಓದ್ತಾ ಇರೋದು ಆ ಒಂದು ಪುಸ್ತಕನ ಎಷ್ಟು ಪ್ರೀತಿಯಿಂದ ಓದ್ತಿರುತ್ತೆ, ಹೆಂಗೆ ಬುಕ್ ನ ನಮಸ್ಕಾರ ಮಾಡಿ ಓದುತ್ತಿದೆ ಸರ್. ಅದನ್ನೇ ಇವ್ರು ಒಂದು ವಿಚಾರ ಬಂದಿದೆ ಅಂತ ಹೇಳಿ ಇಡೀ ಸ್ಟೇಜ್ ಮೇಲೆ ಬುಕ್ ಹರಿದಿರೋದು ಆ ಮಗು ಎಷ್ಟು ಹರ್ಟ್ ಆಗಲ್ಲ ಅಂತ ತಿಳ್ಕೊಬೇಕಾಗುತ್ತೆ ಸರ್. ನಾನು ಇದಕ್ಕೆ ಉತ್ತರ ಮಾಡೋಣ ಅಂದರೆ ನಾನು PUC ಓದ್ಕೊಂಡಿದ್ದೀನಿ, ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ ಬ್ರದರ್ ನನಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು TV ನಲ್ಲಿ ಇಂಟರ್ವ್ಯೂಲ್ಲಿ ಹೇಳಿದೆ, ನಾನು ಈ 5 ವರ್ಷ ಸೇವೆ ಮಾಡ್ತೀನಿ, ನನಗಿಂತ ಬೆಟರ್ ಅಂತ ನನ್ನ ಪಕ್ಷಕ್ಕಾಗಲಿ ನನ್ನ ಜನಕ್ಕಾಗಲಿ ಅನಿಸಿದ್ರೆ ನಾನೇ ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಗೆಲ್ಲಿಸಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೇದು ಮಾಡೋಂಥ ನನ್ನ ಪಕ್ಷ ಸಂಘಟನೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಈ ಲೀಗೆಸಿ, ಈ ಮೈಂಡ್ ಸೆಟ್ಟು ಬರಬೇಕು. ಇನ್ನೊಂದು, ನಮ್ಮ ಕರ್ನಾಟಕ ಪೊಲಿಟಿಷಿಯನ್ಸಲ್ಲಿ ನೋಡಿ, ಈಗ ಅಮೇರಿಕಾದಲ್ಲಿ 2 ಪೊಲಿಟಿಕಲ್ ಪಾರ್ಟೀಸ್ ಇದೆ, ಇಬ್ಬರು ಎಲೆಕ್ಷನ್ ಬಂದಾಗ ಕಿತ್ತಾಡ್ತಾರೆ, ಒಬ್ಬರು ಪ್ರೆಸಿಡೆಂಟ್ ಆಗ್ತಾರೆ, ಒಬ್ಬರು ಸೋತೋಗ್ತಾರೆ, ಬಟ್ ಇಬ್ಬರು ರಿಟೈರ್ಡ್ ಆದಮೇಲೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಇಂಥ ಇಲ್ಲೇನು ಅಂದರೆ ಪರ್ಸ್ನಲ್ ದ್ವೇಷಗಳು, ಅಟ್ಯಾಕ್ಸು, ಕ್ಯಾರೆಕ್ಟರ್ ಅಸಾಸಿನೇಷನ್ ಇದು ನಡೀತಿದೆ. ಮೋಸ್ಟ್ಲಿ ಇದೆಲ್ಲ ಹೋಗಿ ರಾಜಕೀಯ ಥರ ನೋಡಿದ್ರೆ ಖಂಡಿತವಾಗೂ ನಮ್ಮ ಇಂಡಿಯನ್ ಪಾಲಿಟಿಕ್ಸು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇಲ್ಲೇನಾಗಿ ಹೋಗ್ತಿದೆ, ಪಾಲಿಟಿಕ್ಸಲ್ಲೆಲ್ಲ ವೈಯಕ್ತಿಕವಾಗಿ ತೊಗೊತಿದ್ದಾರೆ. ನಾನು ಏನೋ ಪ್ರಶ್ನೆ ಕೇಳಿದ್ರೆ BJP ಅವ್ರಿಗೆ, BJP ಅವ್ರು ನಾನು ಇನ್ನೇನೋ ಬೈತಾರೆ. ಪ್ರಶ್ನೆಗೆ ಉತ್ತರ ಮಾಡಬೇಕು ಅವರೇ ಅಂತಲ್ಲ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್. ಅದು ಚೇಂಜ್ ಆಗಬೇಕು ಅಂತ, ಇಶ್ಯೂಸ್ ಮೇಲೆ ಮಾತಾಡಬೇಕು ಅಂತ. ಈಗ ನಾನೊಂದು ಇಶ್ಯೂ ಬಗ್ಗೆ ಮಾತಾಡಿದ್ರೆ ಇಶ್ಯೂಗೆ ರಿಯಾಕ್ಟ್ ಮಾಡಬೇಕು, ಪರ್ಸ್ನಲ್ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಇದು ಬದಲಾಗಬೇಕು. ನೋಡೋಣ, ನಮ್ಮಂಥವರೆಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ಇನ್ನೊಂದು 50 ವರ್ಷಕ್ಕೋ 100 ವರ್ಷಕ್ಕೋ ಒಂದು ಬದಲಾವಣೆ ನೋಡೋಣ. ಒಂದು ಟರ್ಮಲ್ಲಂತೂ ಆಗಲ್ಲ ಮೇಡಮ್, ಭಾಳ ಕಷ್ಟ ಇದೆ. ಈಗ ಇದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಪ್ರಯೋಗ ಮಾಡಿದ್ದೀನಿ ಸರ್. ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಿಗ್ರಿಯಲ್ಲಿ ಓದೋ ಮಕ್ಕಳಿಗೆ ಫ್ರೀ IAS ಕೋಚಿಂಗ್ ಅನೌನ್ಸ್ ಮಾಡಿದ್ದೀನಿ, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಈ 1 ವರ್ಷ ನೋಡ್ತೀನಿ, ಅದರ ಸಕ್ಸಸ್ ಮೇಲೆ ಸಾಧಕ ಬಾಧಕಗಳನ್ನ 1 ವರ್ಷ ಆದಮೇಲೆ ನನ್ನ ಸರ್ಕಾರದ ಗಮನಕ್ಕೆ ತಂದು ಮುಂದಿನ, ಯಾಕೆಂದರೆ ಸ್ಟಾರ್ಟ್ ಮಾಡಿಬಿಡ್ಬೋದು, ಲಾಜಿಕಲ್ ಎಂಡಿಗೆ ತೊಗೊಂಡೋಗಲಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಟ್ರೈ ಮಾಡ್ತೀವಿ ಬ್ರದರ್. ಥ್ಯಾಂಕ್ ಯು ಬ್ರದರ್.